ಸ್ನೇಹಿತರೆ, ನೀತು ನರೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಾನ್ ತಗೊಂಡಿರುವಂತಹ ವಿಷಯ ಹೆಣ್ಣು ಮಕ್ಕಳು ಜೀವನದಲ್ಲಿ ನಿರ್ಧಾರಗಳನ್ನ ತಪ್ಪಾಗಿ ತಗೊಂಡಾಗ ಆಗುವಂತಹ ಪ್ರಾಬ್ಲಮ್ಸ್, ಆ ಹೆಣ್ಣು ಮಕ್ಕಳನ್ನ ಸಮಾಜ ನೋಡುವಂತಹ ದೃಷ್ಟಿ ಹಾಗೂ ಸುತ್ತಮುತ್ತ ಇರುವಂತಹ ಸಂಬಂಧಿಕರು ಕಟ್ಟುವಂತಹ ಕತೆಗಳು, ಈ ಎಲ್ಲಾನು ಆ ಹೆಣ್ಣು ಮಗು ಯಾವ ರೀತಿ ಫೇಸ್ ಮಾಡ್ತೈತೆ, ಯಾವ ರೀತಿ ಸುಧಾರಿಸ್ತೈತೆ, ಏನೇನೆಲ್ಲ ಅನುಭವಿಸ್ಬೇಕು. ಹಾಗೂ ಹೆಣ್ಣು ಮಕ್ಕಳು ಫಸ್ಟ್ ನಾನು ಹೇಳೋದೇನಂದ್ರೆ, ಹೆಣ್ಣು ಮಕ್ಕಳು ನಿರ್ಧಾರ ತಗೊಳ್ಬೇಕಾದ್ರೆ 1000 ಸಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾವುದೇ ನಿರ್ಧಾರ ಆಗ್ಲಿ. ಮತ್ತು ನಿಮ್ಮ ನಿರ್ಧಾರಗಳ ಮಧ್ಯೆ 3ನೇ ವ್ಯಕ್ತಿಗಳಿಗೆ ದಯವಿಟ್ಟು ಜಾಗ ಕೊಡಬೇಡಿ. ಅವ್ರು ಯಾರಾದ್ರೂ ಸರಿ, ಆ 3ನೇ ವ್ಯಕ್ತಿ ನಿಮ್ಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ ಅನ್ನೋ ಗ್ಯಾರಂಟಿ ನಿಮ್ಗಿರಲ್ಲ. ಅವರು ನಿಮ್ಗೆ ಒಳ್ಳೇದ್ ಹೇಳ್ತಾ ಇದ್ದಾರಾ, ಕೆಟ್ಟದ್ ಹೇಳ್ತಾ ಇದ್ದಾರಾ, ನಿಮ್ಗೇನೂ ಗೊತ್ತಿರಲ್ಲ. ಈಗಿನ ಸಮಾಜದಲ್ಲಿ ಒಳ್ಳೇದನ್ನ ಯಾರೂ ಬಯಸೋದಿಲ್ಲ. ಆದ್ರಿಂದ 3ನೇ ವ್ಯಕ್ತಿಗಳನ್ನ ದಯವಿಟ್ಟು ನಿಮ್ಮ ಮಧ್ಯದಲ್ಲಿ ತಗೊಳೋದಕ್ಕೆ ಹೋಗ್ಬೇಡಿ. ಬನ್ನಿ, ನನ್ನ ಕತೆ ಏನು ಅಂತ ನಿಮ್ಮ ಹತ್ರ ಹಂಚ್ಕೋತೀನಿ. ನನ್ನ ಹೆಸರು ಅನು. ನಾನೀಗ ಆಸ್ಪತ್ರೆಯಲ್ಲಿ ಯಾಕೆ ಅಡ್ಮಿಟ್ ಆಗಿದ್ದೀನಿ, ಹಾಗೂ ಈ 2 ವ್ಯಕ್ತಿಗಳು ಯಾರು, ಈ ವ್ಯಕ್ತಿಗಳಿಗೂ ನನಗೂ ಏನ್ ಸಂಬಂಧ, ಹಾಗೂ ನನ್ನ ಕತೆ ಏನು ನಿಮ್ ಜೊತೆ ಹಂಚ್ಕೋತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ನನ್ನ ಕತೆ ವ್ಯತೆ ಏನು, ಯಾಕೆ ನನ್ನ ಜೀವನದಲ್ಲಿ ಎಲ್ಲಾನು ತಪ್ಪಾಯಿತು ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಂತೀನಿ. ಮೊದಲನೇದಾಗಿ ನನ್ನ ಫ್ಯಾಮಿಲಿನ ಪರಿಚಯ ನಿಮ್ಗೆ ಮಾಡ್ಕೊಡ್ತಾ ಇದ್ದೀನಿ. ನೋಡಿ, ಇದೇ ನನ್ನ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ತುಂಬಾ ಚಿಕ್ಕದಾಗಿರುವಂತಹ, ಚೊಕ್ಕವಾಗಿರುವಂತಹ ಫ್ಯಾಮಿಲಿ. ನನ್ನಪ್ಪ, ನನ್ನಮ್ಮ ಹಾಗೂ ನನ್ನ ತಂಗಿ. ನಮ್ದು ತುಂಬಾ ಸುಂದರವಾಗಿರುವಂತಹ ಸಂಸಾರ. ನಮ್ಮ 4 ಜನರ ಮಧ್ಯೆ ನಾವು ಕಾಲೇಜ್ಗೆ ಹೋಗೋ ತನಕ ಯಾರೂ ಪ್ರವೇಶ ಮಾಡಿಲ್ಲ. ಅಷ್ಟು ಚಂದ ನನ್ನ ಸಂಸಾರ. ಮತ್ತು ನಮ್ಮಪ್ಪ ನನ್ನ ಹೆಣ್ಣು ಮಕ್ಕಳು ಅಂತ ನಮ್ಗೆ ತುಂಬಾನೇ ಚೆನ್ನಾಗಿ ಸಾಕಿದ್ರು. ಅಪ್ಪ ವ್ಯಾಪಾರನೇ ಮಾಡಿದ್ರು, ತುಂಬಾನೇ ಮುದ್ದಾಗಿ ನಮ್ಮನ್ನ ಸಾಕಿದ್ರು. ಯಾವತ್ತು ನಮ್ಮ ತಂದೆಗೆ ನಾವು ಹೆಣ್ಮಕ್ಳನ್ನೋ ಕೊರಗೆ ಇರಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನ ಸಾಕಿ ಚೆನ್ನಾಗಿ ಓದಿಸಿ ಒಳ್ಳೆ ಕಾಲೇಜ್ಗೂ ಕೂಡ ನನ್ನನ್ನ, ನನ್ನ ತಂಗಿನ ಸೇರಿಸಿದ್ರು. ತುಂಬಾ ನನಗಿಷ್ಟ ಆಗಿರುವಂತಹ ಕಾಲೇಜ್ಗೆ ಅಪ್ಪ ನನ್ನನ್ನ ಸೇರಿಸಿದ್ರು. ನನ್ನ ಕಾಲೇಜ್ ಪರಿಚಯ ಕೂಡ ಈಗ ನಿಮ್ಗೆ ಮಾಡ್ಕೊಡ್ತೀನಿ. ಬನ್ನಿ, ಇದೇ ನನ್ನ ಕಾಲೇಜ್. ತುಂಬಾ ಆಸೆ ಪಟ್ಟು ಸೇರ್ಕೊಂಡಿರುವಂತಹ ಕನಸಿನ ಕಾಲೇಜು ನಂದು. ನಾನು ಇದೇ ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ PU ಕೂಡ ಮುಗಿಸಿ ಈಗ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿದ್ದೀನಿ. ನನ್ನ ತಂಗಿ ಕೂಡ ಫಸ್ಟ್ ಇಯರ್ನ ಈಗ ಸ್ಟಾರ್ಟ್ ಮಾಡಿದ್ದಾಳೆ. ನನ್ನ ಸಂಸಾರದಲ್ಲಿ ಏನೇನು ಏರಿಳಿತ ಆಯಿತು, ಈ ಕಾಲೇಜಲ್ಲಿ ಸೇರಿದ್ಮೇಲೆ ನನ್ನ ಜೀವನದಲ್ಲಿ ಯಾರ್ಯಾರು ಬಂದ್ರು, ಏನಾಯ್ತು, ಏನು ನನ್ನ ಕತೆ, ಏನು ನನ್ನ ವ್ಯತೆ, ಈ ಎಲ್ಲ ಸ್ಟೋರಿನೂ ನಿಮ್ಮ ಜೊತೆ ಹಂಚ್ಕೊಂತೀನಿ ನಾನು ಇನ್ನು ಮುಂದಿನ ವಿಡಿಯೋನಲ್ಲಿ. ಹಾಗೂ ಮಧ್ಯ ಪ್ರವೇಶ ಮಾಡಿದಂತಹ ವ್ಯಕ್ತಿಗಳಿಂದ ನಾನು ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದೆ ಅನ್ನೋದನ್ನ ಕೂಡ ಹೇಳ್ತೀನಿ.